ಹಲೋ ಹಾಯ್ ಗೈಸ್, ನೀವೇನಾದರೂ ಬಿಗಿನಿಂಗಲ್ಲಿ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಅಥವಾ ಯೂಟ್ಯೂಬ್ನಲ್ಲಿ ಇವಾಗ ತಾನೇ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಇನ್ಸ್ಟಾಗ್ರಾಮ್ನ ರೀಲ್ಸ್ಗಳನ್ನ ಮಾಡ್ತಾ ಇದ್ದು, ನೀವೇನಾದರೂ ಒಂದು ಒಳ್ಳೆ ಕ್ವಾಲಿಟಿಯ ಟ್ರೈಪಾಡ್ನ ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ. ನೀವು ಒಂದು ಒಳ್ಳೆ ಕ್ವಾಲಿಟಿಯ ಬಜೆಟ್ ಫ್ರೆಂಡ್ಲಿ ಆದಂಥ ಟ್ರೈಪಾಡ್ನ ಸರ್ಚ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಯಾಕಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಆದಂತಹ ಒಂದು ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮಾಡಿ ಇದರ ಸಂಪೂರ್ಣ ರಿವೀಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ನಿಮ್ಮ ಈ ಒಂದು ಟ್ರೈಪಾಡ್ನ ಬ್ಯಾಗ್ ಈ ತರ ನೋಡಕ್ ಸಿಗ್ತಾ ಇದೆ. ಬನ್ನಿ ಈ ಒಂದು ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮಾಡೋಣ. ಇದು ಬ್ಯಾಗ್ ಒಳಗಡೆ ಈ ಒಂದು ಟ್ರೈಪಾಡ್ನ ಹಾಗೆ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಗ್ ಇಂದ ಟ್ರೈಪಾಡ್ನ ಹೊರಗಡೆ ತಕ್ಷಣ ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯ ಕ್ವಿಕ್ ಸ್ಟಾರ್ಟ್ ವಾರಂಟಿ ಕಾರ್ಡ್ ಸಿಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಈ ಒಂದು ಟ್ರೈಪಾಡ್ ನೋಡಕ್ ಸಿಗ್ತಾ ಇರುವಂತದ್ದು. ಈ ಒಂದು ಟ್ರೈಪಾಡ್ ಒಳಗಡೆ ನಿಮ್ಗೆ ಒಂದು ಮೊಬೈಲ್ ಹೋಲ್ಡರ್ ಅನ್ನು ಕೊಟ್ಟಿರುವಂತದ್ದು. ಈ ಒಂದು ಬ್ಯಾಗ್ ಒಳಗಡೆ ಈ ಒಂದು ಟ್ರೈಪಾಡ್ ಮತ್ತೆ ಈ ಒಂದು ಮೊಬೈಲ್ ಹೋಲ್ಡರ್ ಇವೆರಡು ಮಾತ್ರ ಕೊಟ್ಟಿದ್ದಾರೆ, ಬೇರೆ ಇನ್ನೇನು ಈ ಒಂದು ಬ್ಯಾಗ್ ಒಳಗಡೆ ಇಲ್ಲ. ಈ ಒಂದು ಟ್ರೈಪಾಡ್ ನ ಡೈರೆಕ್ಟ್ ಆಗಿ ಓಪನ್ ಮಾಡಿ ಯಾವ ರೀತಿ ಇದೆ ನೋಡೋಣ ಬನ್ನಿ. ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ನಿಮ್ಗೆ ಈ ಒಂದು ಟ್ರೈಪಾಡ್ ಈ ರೀತಿ ನೋಡಕ್ ಸಿಗ್ತಾ ಇರುವಂತದ್ದು. ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತ ಫೀಲ್ ಆಗುತ್ತೆ. ಈ ಒಂದು ಟ್ರೈಪಾಡ್ ನ ನೇಮ್ ಬಂದು SYVO ಕಂಪನಿಯ ಟ್ರೈಪಾಡ್ ಇದಾಗಿರುವಂತದ್ದು. ಈ ಕಂಪನಿ ನೇಮ್ ನಾನು ಕೇಳೇ ಇಲ್ಲ ಇದುವರೆಗೂ. ಓಕೆ, ಒಂದು ಟ್ರೈಪಾಡ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಟ್ರೈಪಾಡ್ ನ ಪ್ರೈಸ್ ಬಂದು 850 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ್ದು. ಬಟ್ ನೀವೇನಾದ್ರೂ ಈ ಒಂದು ಬಿಗ್ ಬಿಲಿಯನ್ ಡೇಸ್ ಆಫರ್ ಟೈಮಲ್ಲಿ ಒಂದು 600-700ಕ್ಕೆಲ್ಲ ಈ ಒಂದು ಟ್ರೈಪಾಡ್ ನ ಪರ್ಚೇಸ್ ಅನ್ನ ಮಾಡಬಹುದು. ಈ ಒಂದು ಟ್ರೈಪಾಡ್ ನ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಒಂದು ಟ್ರೈಪಾಡ್ ನ ಅಲ್ಯೂಮಿನಿಯಂ ಅಂತ ಮಾಡಲ್ಪಟ್ಟಿದೆ. ಈ ಒಂದು ಮೇಲ್ಗಡೆ ಈ ಒಂದು ಫೋನ್ ಹೋಲ್ಡರ್ ಅಥವಾ ಕ್ಯಾಮ್ರಾ ಹೋಲ್ಡರ್ ಏನಿದೆ ಇದು ಸಂಪೂರ್ಣ ಪ್ಲಾಸ್ಟಿಕ್ ಇಂದ ಆಗಿದೆ. ಮತ್ತೆ ಈ ಒಂದು ಲಾಕ್ ಗಳೇನಿವೆ ಇವೆಲ್ಲ ಪ್ಲಾಸ್ಟಿಕ್ ಇಂದ ಆಗಿರುವಂತದ್ದು. ಈ ಒಂದು ಟ್ರೈಪಾಡ್ ನ ವೆಯ್ಟ್ ಬಂದು ಸುಮಾರು 550ರಿಂದ 600 ಗ್ರಾಮ್ ವರೆಗೆ ವೆಯ್ಟ್ ಇರುವಂತದ್ದು. ಈ ಒಂದು ಟ್ರೈಪಾಡ್ ನ ಕೆಪಾಬಿಲಿಟಿ ಬಂದು ಸುಮಾರು 3.5ರಿಂದ 4 kg ವೆಯ್ಟ್ ಅನ್ನ ತಡಿತಕ್ಕಂಥ ಕೆಪಾಸಿಟಿ ಇದೆ. ನೀವು ಒಂದು DSLR ಕ್ಯಾಮ್ರಾ ಅಥವಾ ಮಿರರ್ಲೆಸ್ ಕ್ಯಾಮ್ರಾವನ್ನ ಆರಾಮಾಗಿ ಇದರ ಮೇಲೆ ಮೌಂಟ್ ಅನ್ನ ಮಾಡಬಹುದು. ನೀವೇನಾದ್ರೂ ಫೋನ್ ನ ಮೌಂಟ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಸಹ ಒಂದು ಫೋನ್ ಹೋಲ್ಡರ್ ನ ಸಹ ನೀಡಿದ್ದಾರೆ. ಓಕೆ, ಈ ಒಂದು ಟ್ರೈಪಾಡ್ ನ ಹೈಟ್ ಬಗ್ಗೆ ಮೊದಲು ಮಾತಾಡೋದಾದ್ರೆ ಈ ಒಂದು ಟ್ರೈಪಾಡ್ ಮಿನಿಮಮ್ ಹೈಟ್ ಬಂದು 13 ಇಂಚಸ್ಗಳು, ಮ್ಯಾಕ್ಸಿಮಮ್ ಬಂದು 50 ಇಂಚ್ ವರೆಗೂ ಹೈಟ್ ಇರುತ್ತೆ. ಇದನ್ನ ಅಡಿ ಲೆಕ್ಕದಲ್ಲಿ ಹೇಳಿದ್ರೆ ಅರೌಂಡ್ 4 ಅಡಿವರೆಗೂ ಈ ಒಂದು ಟ್ರೈಪಾಡ್ ನ ಹೈಟ್ ಅನ್ನು ನಾವು ನೋಡಬಹುದು. ಓಕೆ ಗೈಸ್, ನಾವು ಈ ಒಂದು ಟ್ರೈಪಾಡ್ ನಲ್ಲಿ ಮೇನ್ ಪಾರ್ಟ್ ಆಗಿರುವಂತಹ ಈ ಮೇಲ್ಭಾಗದ ಬಗ್ಗೆ ಮಾತಾಡೋಣ ಬನ್ನಿ. ಈ ಒಂದು ಮೇಲ್ಭಾಗದಲ್ಲಿ ನಮ್ಗೆ ಸುಮಾರು 5 ಲಾಕ್ ಗಳನ್ನ ಸಹ ಕೊಟ್ಟಿದ್ದಾರೆ. ಈ ಒಂದು ಮೇಲ್ಭಾಗದಲ್ಲಿ ನಾವು ಕ್ಯಾಮರಾವನ್ನ ಹೋಲ್ಡ್ ಮಾಡಬಹುದು. ನೀವೇನಾದ್ರೂ ಫೋನ್ ನ ಹೋಲ್ಡ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಫೋನ್ ಹೋಲ್ಡರ್ ನ ಇಲ್ಲಿಗೆ ಲಾಕ್ ಮಾಡಿ ನೀವು ಫೋನ್ ಅನ್ನು ಸಹ ಹೋಲ್ಡ್ ಮಾಡಬಹುದು. ನಂತರದಲ್ಲಿ ಕೆಳಗಡೆ ಒಂದು ಸ್ಕ್ರೂ ಅನ್ನ ಒಂದು ಲಾಕ್ ಅನ್ನ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಕ್ ಬಗ್ಗೆ ಈ ಒಂದು ಲಾಕ್ ಅನ್ನ ಫ್ರೀ ಮಾಡೋದ್ರಿಂದ ನೀವು ಫೋನ್ ಅನ್ನ ರೀಲ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಿರಲ್ಲ ಆ ರೀತಿ ಹೋಲ್ಡ್ ಅನ್ನ ಮಾಡಬಹುದು. ನೆಕ್ಸ್ಟ್ ಈ ಒಂದು ಟ್ರೈಪಾಡ್ ಅಲ್ಲಿ ನಾನು ನೋಡಿದಂತ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಈ ಒಂದು ಸ್ಪಿರಿಟ್ ಲೆವೆಲ್ ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಒಂದು ಕ್ಯಾಮ್ರಾ ಅಥವಾ ಫೋನ್ ಅನ್ನ ಹೋಲ್ಡ್ ಮಾಡಿದ್ರೆ ಅಂದ್ರೆ ಅದು ಕರೆಕ್ಟ್ ಆಗಿ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಈ ಒಂದು ಟ್ರೈಪಾಡ್ ಮೇಲೆ ಕೂತಿದ್ಯಾ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಸ್ಪಿರಿಟ್ ಲೆವೆಲ್ ನಿಮ್ಗೆ ಯೂಸ್ ಆಗುವಂತದ್ದು. ನೆಕ್ಸ್ಟ್ ಈ ಒಂದು ಟ್ರೈಪಾಡ್ ನ ಕೆಳಗಡೆ ಇನ್ನೊಂದು ಕೀ ಕೊಟ್ಟಿದ್ದಾರೆ. ಆ ಒಂದು ಕೀ ನಿಮ್ಗೆ ಈ ಒಂದು ಕ್ಯಾಮ್ರಾನ ನೀವು ಹೋಲ್ಡ್ ಮಾಡಿ 360 ಡಿಗ್ರಿ ಸ್ಮೂತ್ ಆಗಿ ಯಾವುದೇ ರೀತಿಯ ಗ್ಲಿಚ್ ಆಗದ ರೀತಿ ತಿರುಗಿಸಕ್ಕೆ ಈ ಒಂದು ಕೀ ನಿಮ್ಗೆ ಹೆಲ್ಪ್ ಮಾಡುವಂತದ್ದು. ನಂತರ ಒಂದು ಲಾಸ್ಟ್ ಕೀಯನ್ನ ಕೊಟ್ಟಿದ್ದಾರೆ. ಈ ಒಂದು ಕೀಯನ್ನ ನೀವು ಲೂಸ್ ಮಾಡಿ ಈ ಒಂದು ಹೈಟ್ ಅನ್ನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡುವುದು, ಅಂದ್ರೆ ಒಂದು 5 ಅಥವಾ 6 ಇಂಚು ಈ ಒಂದು ಟ್ರೈಪಾಡ್ ನ ಹೈಟ್ ಅನ್ನ ನೀವು ಇನ್ಕ್ರೀಸ್ ಮಾಡಬಹುದು. ಆ ಕೀ ಇದಾಗಿರುವಂತದ್ದು. ನಂತರ ಈ ಒಂದು ಟ್ರೈಪಾಡ್ ನ ಕೆಳಗಡೆ ನಿಮ್ಗೆ ಯಾವುದೇ ರೀತಿಯ ಟೈಲ್ಸ್ ಅಥವಾ ಸ್ಮೂತ್ ಆಗಿರೋ ಜಾಗದಲ್ಲಿ ಇಟ್ಟಾಗ ಈ ಒಂದು ಟ್ರೈಪಾಡ್ ಆ ಕಡೆ ಈ ಕಡೆ ಆಡಬಾರ್ದು ಅಂತ ಕೆಳಗಡೆ ನಿಮ್ಗೆ ಒಂದು ಗೀಟ್ ರೀತಿ 3 ಗೀಟ್ ರೀತಿ ಒಂದು ಗ್ರಿಪ್ ಅನ್ನು ಸಹ ನೀಡಿದ್ದಾರೆ. ಓಕೆ, ಇದಿಷ್ಟು ಈ ಒಂದು ಟ್ರೈಪಾಡ್ ನ ವಿಡಿಯೋ ಆಗಿತ್ತು. ನನ್ನ ಪ್ರಕಾರ ಈ ಒಂದು ಟ್ರೈಪಾಡ್ ನ ಪರ್ಚೇಸ್ ಮಾಡಬೇಕು ಬೇಡೋ ಅಂತ ನನ್ನ ಒಪಿನಿಯನ್ ನ ಕೇಳೋದಾದ್ರೆ 100% ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಈ ಒಂದು ಟ್ರೈಪಾಡ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂತಂದ್ರೆ ಒಂದು ವಿಡಿಯೋನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಸಪೋರ್ಟಿವ್ ಆಗಿ ಯಾರು ಇಲ್ಲ ಅಂದ್ರೆ ಈ ಟ್ರೈಪಾಡ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಟ್ರೈಪಾಡ್ ನ ಕ್ವಾಲಿಟಿ
ಇಂಪ್ರೆಸಿವ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಒಂದು ಪ್ರೈಸ್ಗೆ ತುಂಬ ಬೆಸ್ಟ್ ಟ್ರೈಪಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಥಿಂಕ್ ಇಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.